ಕಬ್ಬು ಕಟಾವು ಹಂಗಾಮು ಆರಂಭವಾಗುತ್ತಿದ್ದಂತೆ ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ರಸ್ತೆ ಬದಿಗಳ ಸಾಲು ಸಾಲು ಜೋಪಡಿಗಳು ಮತ್ತೆ ಕಾಣಿಸಿಕೊಳ್ಳುತ್ತಿವೆ. ಮುಂದಿನ 4-5 ತಿಂಗಳು ಕುಟುಂಬ ಸಮೇತವಾಗಿ ಸಂಚರಿಸುವ ಈ ಕಾರ್ಮಿಕರ ಜೀವನ ನೀರು ಸಿಕ್ಕರೆ ಊಟ, ಬಿಡುವ ಸಿಕ್ಕರೆ ನಿದ್ರೆ ಎಂಬ ಮಟ್ಟಿಗೆ ಸಂಕಷ್ಟದಿಂದ ಕೂಡಿದೆ. ದೇಶದ ಕೃಷಿ ಕೋಲಾರ ರಕ್ಷಾ ಕ್ಷೇತ್ರಕ್ಕೆ ಪ್ರಮುಖ ಶಕ್ತಿ ಎನಿಸಿಕೊಂಡಿರುವ ಈ ಕಾರ್ಮಿಕರ ಕೆಲಸಕ್ಕೆ ಪ್ರಾಮುಖ್ಯತೆ ಇರುವಷ್ಟೇ ಅವರ ಬದುಕಿನ ಸಮಸ್ಯೆಗಳು ಗಂಭೀರವಾಗಿವೆ. ಹೌದು, ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಐನಾಪುರ ವಲಯದಲ್ಲಿ ಇತ್ತೀಚೆಗೆ ಕಂಡುಬಂದ ಘಟನೆ ಪರಿಸ್ಥಿತಿಯ ಗಂಭೀರತೆಯನ್ನ ಮೂಡಿಸಿದೆ. ಕಬ್ಬು ಕಟಾವು ಕಾರ್ಮಿಕರಿಗೆ ಶುದ್ಧ ಕುಡಿಯುವ ನೀರು, ಮಕ್ಕಳಿಗೆ ಪೌಷ್ಟಿಕ ಆಹಾರ ಮತ್ತು ನಿಯಮಿತ ಆರೋಗ್ಯ ತಪಾಸಣೆ ಒದಗಿಸಲಾಗದೆ ಹಲವು ಕಾರ್ಮಿಕರು ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ. ಕಬ್ಬು ಕಟಾವಿಗೆ ಹೊರಡುವ ಮುನ್ನ ಕೆಲವರು 50,000ದಿಂದ 1 ಲಕ್ಷದವರೆಗೆ ಮುಂಚೂಣಿ ಹಣ ಪಡೆಯುವುದು ಸಾಮಾನ್ಯ. ಪ್ರಾಮಾಣಿಕವಾಗಿ ಕೆಲಸ ಪೂರ್ಣಗೊಳಿಸುವವರಿದ್ದಾರೆ. ಅದೇ ವೇಳೆ ಕೆಲ ವಾಹನ ಮಾಲೀಕರು ಅಥವಾ ಮಧ್ಯವರ್ತಿಗಳು ಮೈಗಳ್ಳತನದಿಂದ ಕಾರ್ಮಿಕರ ಶ್ರಮಕ್ಕೆ ನ್ಯಾಯ ಕೊಡದ ಉದಾಹರಣೆಗಳು ಕಡಿಮೆ ಇಲ್ಲ. ವಿಜಯಪುರ, ಬಾಗಲಕೋಟೆ, ಬೀದರ್ ಮತ್ತು ಮಹಾರಾಷ್ಟ್ರದ ವಿವಿಧ ಭಾಗಗಳಿಂದ ಬರುವ ಈ ಕಾರ್ಮಿಕರು 5 ತಿಂಗಳು ಕಬ್ಬು ಕಟಾವಿನ ಸ್ಥಳಗಳಲ್ಲಿ ವಾಸ್ತವ್ಯಕ್ಕೆ ಬರುವುದು ರೂಢಿ. ಗರ್ಭಿಣಿಯರು, ಬಾಣಂತಿಯರು, ಹಿರಿಯರು ಜೋಪಡಿಗಳಲ್ಲೇ ತಂಗಿ ಹೋಗುವುದಾಗಿದ್ದರೆ ಹೆಣ್ಣು ಗಂಡು ಮಕ್ಕಳು ಸಹ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಟಾವು ಕೆಲಸದಲ್ಲಿ ತೊಡಗುತ್ತಾರೆ. ವಲಸೆ ಕಾರ್ಮಿಕರ ಮೂಲಭೂತ ಸೌಕರ್ಯಗಳ ಜವಾಬ್ದಾರಿ 2 ವಿಭಾಗಗಳಿಗೆ ಸ್ಪಷ್ಟವಾಗಿ ಬಿದ್ದಿದೆ. ಟ್ರ್ಯಾಕ್ಟರ್ ವಾಹನ ಮಾಲೀಕರು ಶುದ್ಧ ಕುಡಿಯುವ ನೀರು, ತಾತ್ಕಾಲಿಕ ವಸತಿ ಹಾಗೂ ಆಹಾರ ಒದಗಿಸುವುದು, ಆರೋಗ್ಯ ಇಲಾಖೆ ನಿಯಮಿತ ಆರೋಗ್ಯ ತಪಾಸಣೆ, ಗರ್ಭಿಣಿ ಬಾಣಂತಿಯರ ಆರೈಕೆ ಮಾಡಬೇಕು, ಮಕ್ಕಳಿಗೆ ಪೌಷ್ಟಿಕ ಆಹಾರ ಸುರಕ್ಷತೆ ಒದಗಿಸಬೇಕು ಎಂಬುದು ಆಗ್ರಹವಾಗಿದೆ. ಟೊಂಕನಿ ಅಂತಾರ, ಹೆಣ್ಮಕ್ಳು ಕಾಲ್ ಅಂತಾರ, ನೆತ್ತಿ ಅಂತಾರ. ಇಲ್ಲಿ ಬಂದ ಕಷೆ ಜರ ಇಂಜೆಕ್ಷನ್ ಗೋಧಿ ಕೊಟ್ಟು ಹೋಗ್ಬೇಕು ಸರ್. ಹೌದ್ರಿ, ಇಂಜೆಕ್ಷನ್ ಡಾಕ್ಟರ್ ಬರ್ಬೇಕು, ಬಂದು ನೋಡ್ಬೇಕ್ರಿ. ಇದು ದಂಧೆ ಕೆಲಸ ಬಿಟ್ಟು ಹೋಗ್ಲಕ್ ಬರ್ಲಕ್ ಆಗಲ್ಲ ಸರ್. ಆರೋಗ್ಯ ಕೆಡ್ತಂದ್ರೆ ಹೋಗಿ ಬರ್ಬೇಕಲ್ರಿ ದವಾಖಾನಿಗೆ. ದವಾಖಾನಿಗೆ ಗಾಡಿ ಏರ್ಸ್ಲಕ್ ಹೋಗ್ಯಾರ ಸರ್, ಈಗ ಬರ್ಲಕ್ ಆಗಲ್ಲ ಕರಿ. ಅದು ಊಟದ ವ್ಯವಸ್ಥೆ ಹೆಂಗ್ರಿ? ಊಟದ 4-3 ಹೇಳ್ತಾರ ಸರ್ ಹೆಣ್ಮಕ್ಳು. ಗಂಟು ಮನುಷ್ಯರು 4-5 ಎದ್ದು ಕಟ್ಟಿ ಮೈ ತೊಳ್ಕೊಂಡು ಚಾ ಪಾನಿ ಮಾಡಿ ಹೋಯ್ತಾರ. ದೊಡ್ಡ ತಕ್ಲೀಫ್ ಅದ ರೀ ಸರ್. ಇದು ಹೋಯ್ದು ನಮ್ಮ ಸೊಸರಿಕೆ ಬಂದಿದ್ದೇವೆ, ನಮ್ಮ ಹೊಟ್ಟೆ ಸ್ಥಳಕ್ಕೆ ಬಂದಿದ್ದೇವೆ ಕರಿ ಸರ್. ಹೊಲಗಡ ದಂಧೆ ಅದ ಸರ್. ನಿಮ್ಮ ಭೂಮಿ ಅದು ಇಲ್ಲ ಏನಿಲ್ಲ ಸರ್. ಈ ಭೂಮಿ ಇದ್ದರೆ ಇಲ್ಲಿ ತಕ ಯಾತಕ್ ಬರ್ತಿದ್ದೇವ್ರಿ ಸರ್? ಏನೇನಿಲ್ಲ, ಭೂಮಿ ಇಲ್ಲ. ಭೂಮಿ ಸಲಕರ ಬಂದಿದ್ದೇವ ಕರಿ ನಿಮ್ಮ ಕಡೆ. ಎಷ್ಟು ದಿವಸ ಆತ್ರಿ ನೀವು ಮಾಡಾಕತ್ರಿ? ನಿಮ್ಗೆ ಎಷ್ಟು ವರ್ಷ? ಇಲ್ಲ ನೀವು ಖಾಯಂ ಇದ ಮಾಡ್ತೀರ ಕೆಲಸ? ಖಾಯಂ ವರ್ಷ ಬರ್ತೀವಿ ಸರ್. ಈ ಕಡೆ ಬರ್ತೀವಿ. ಬ್ಯೂರೋ ರಿಪೋರ್ಟ್, KMM ನ್ಯೂಸ್, ಚಿಕ್ಕೋಡಿ.